ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಬಂಧುಗಳೇ, ವಿಶೇಷ ಚೇತನರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಥವಾ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಮತ್ತು ಅವರಿಗೆ ಆಗ್ತಕ್ಕಂಥ ಅಂದರೆ ವಿಕಲಚೇತನರಾಗಿದ್ದು ಸಹಿತ ಅವರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನು ಪ್ರತಿಭಟನೆ ಮಾಡೋದು ಮತ್ತು ಹೋರಾಟ ಮಾಡೋದನ್ನು ಸದಾ ಚಟುವಟಿಕೆಯಲ್ಲಿರ್ತಕ್ಕಂಥ ಪಿ ಯೇಸುನಾಥನ್ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರು ನಿನ್ನೆ ಒಂದು ಕೊಪ್ಪಳದಲ್ಲಿ ಕೆಲವೊಂದು ವಿಚಾರಗಳನ್ನು ಅವರು ಅನುಭವಿಸಿದ ಅನುಭವವನ್ನು ಮತ್ತು ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಕೊಟ್ಟು ಮತ್ತು ಸಂಬಂಧಪಟ್ಟ ಇಲಾಖೆಗೆ ಭೇಟಿ ಕೊಟ್ಟು ಮನವಿಯನ್ನು ಕೊಟ್ಟಾಗ ಆಗಿರುವಂಥ ಕೆಲವೊಂದು ವಿಚಾರಗಳು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವೆಲ್ಲ ತಾವು ಗಮನಿಸ್ಬೇಕಂತ ಹೇಳಿ, ಮುಂದೆ ಇದೇ ಥರ ಬೇರೆ ಬೇರೆ ವಿಶೇಷಚೇತನರಿಗೂ ಆಗುವಂಥ ಸಂಭವಗಳಿರ್ತವೆ. ಅದಕ್ಕಾಗಿ ತಾವು ಮುಂದಿನ ದಿನ ಜಾಗೃತರಾಗಬೇಕು. ಯಾಕಂದರೆ ಇಲಾಖೆಯಲ್ಲಿ ಕೆಲವೊಂದು ಏನೇನೋ ವಿಚಾರಗಳು ಬರ್ತಾಯಿವೆ, ಅವೆಲ್ಲವನ್ನು ಇವರು ಹಂಚ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ತಾವೆಲ್ಲ ಗಮನಿಸ್ಬೇಕಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ಈಗ ನಿಮಗೆ ಪ್ರತಿ ತೋರಿಸಿದ್ದೀನಿ. ವಿಶೇಷವಾಗಿ ನಾನು ಇವತ್ತು ಖುದ್ದಾಗಿ ನಾನೇ ಶ್ರೀಯುತ ಡಾಕ್ಟರ್ ಸುರೇಶ ಬಿ ಇಟ್ನಾಳ ಜಿಲ್ಲಾಧಿಕಾರಿಗಳು ಹಾಗೂ ದಂಡನಾಧಿಕಾರಿಗಳು ಕೊಪ್ಪಳಕ್ಕೆ ಬಂದಿದ್ದೀನಿ. ಈಗ ಹೋದ ವರ್ಷ ನಳಿನ್ ಅತುಲ್ ಅಂತಿದ್ರು ಇಲ್ಲಿ. ಅವರು ಇನ್ನೂ 2 ತಿಂಗಳಿದ್ದಿದ್ರೆ ಲೋಕಾಯುಕ್ತಕ್ಕೆ ಹೋಗ್ಬಿಡ್ತಿದ್ರು. ಅವರು ಕಾರಣಾಂತರಗಳಿಂದ ತುಂಬ ಸಮಸ್ಯೆ ಇರೋದ್ರಿಂದ ಅವರು ವರ್ಗಾವಣೆ ಆಗ್ಬಿಟ್ರು. ಏನಕ್ಕಪ್ಪ ಇದು ವಿಶೇಷ ಅಂದರೆ, ನಾನು 2020ರಿಂದ 2024 ತನಕ ನಾನು ಸಿದ್ದೇಶ್ವರ ಗವಿಮಠದಲ್ಲಿ ನಾನು ಜಾತ್ರೆ ವ್ಯಾಪಾರ ಮಾಡ್ತಿದ್ದೆ. ಆ ಜಾತ್ರೆಯಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೆ ದುಡ್ಡು ತಗೊಳ್ತಾರೆ ಅವರು, ಸಾಮಾನ್ಯ ವ್ಯಕ್ತಿಗಳಿಗೆ. ಅದೇ ರೀತಿ ನಮ್ಮ ವಿಕಲಚೇತನರಿಗೂ ದುಡ್ಡು ತಗೊಳ್ತಾರೆ. ವಿಕಲಚೇತನರಿಗೆ ಯಾವುದೇ ತಾರತಮ್ಯ ಇಲ್ಲ, ವಿಕಲಚೇತನರಿಗೂ ದುಡ್ಡು ತಗೊಳ್ತಾರೆ. ಇದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತೀನಿ, ಕಾನೂನು ಹೋರಾಟ ಮಾಡ್ತೀನಿ. ಕರ್ನಾಟಕದಲ್ಲಿರುವ ಎಲ್ಲ ವಿಕಲಚೇತನರ ಪರವಾಗಿ ಹೋರಾಟ ಮಾಡೋದು, ದಾಖಲೆ ಸಮೇತ ನಾನು ಈಗಾಗಲೇ ಮನವಿ ಸಲ್ಲಿಸಿದ್ದೆ. ನಾನು ಮಾನ್ಯ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜನೀಶ್ ಅವ್ರಿಗೂ ದೂರು ಹೋಗಿತ್ತು ಸ್ನೇಹಿತರೆ.
ನಾನು ಖುದ್ದಾಗಿ ಭೇಟಿ ಮಾಡಿದೆ. ಡಿ ಸಿ ಅವರು ಇಲ್ಲ ಅಂದರು. ಮತ್ತು ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಕಾನೂನು ಗೊತ್ತಿರಬೇಕು. ಕಾನೂನು ಗೊತ್ತಿಲ್ಲ ಅಂದರೆ ಡಿ ಸಿ ಅಲ್ಲ, ಯಾರೂ ನಿಮ್ಮನ್ನ ಬಗ್ಗಿಸ್ಬಿಡ್ತಾರೆ. ಅವರು 3:30 ಇಂದ 5:30 ತನಕ ಭೇಟಿ ಮಾಡಬೇಕು ಅಂತ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳಾದ ಮಾನ್ಯ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜನೀಶ್ ಅವ್ರದ್ದು ಒಂದು ಮೇಡಮ್ದು ಒಂದು ಸುತ್ತೋಲೆ ತೊಗೊಂಡು ಬಂದೆ ಅವ್ರ ಹತ್ರನೇ. ಇಲ್ಲ ಅವ್ರು ಮೀಟಿಂಗ್ ಹೋಗಿದ್ದು ಮೇಡಮ್, ಯಾರನ್ನಾದ್ರೂ ನೋಡಬೇಕು ಅಂತ ಹೇಳಿದಕ್ಕೆ ಆಪ್ತ ಕಾರ್ಯದರ್ಶಿ ಅವ್ರ ಹತ್ರ ಇಲ್ಲ ಆ ಥರ ಅಲ್ಲಿ ನೋಡಿ ಮೇಡಮ್, ನನಗೆ ವಿಧಾನಸೌಧದಿಂದ ಒಂದು ಸುತ್ತೋಲೆ ಇದೆ ಅಂತ ಅವ್ರಿಗೆ ಓದಿಸ್ತೆ. ಹೌದು ಕರೆಕ್ಟ್ ಅಂತ ಹೇಳ್ತಾರೆ. ಈಗ ಕರ್ನಾಟಕದಲ್ಲಿ ವಿದ್ಯಾವಂತರು ಇದ್ದಾರೆ, ಎಲ್ಲ ದಡ್ರೆ, ಕಾನೂನು ಗೊತ್ತಿಲ್ಲ. ಫಸ್ಟು ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುಸ್ತಕಗಳನ್ನ ಓದಿದ್ರೆ ಮಾತ್ರ ನಮ್ಮ ರೀತಿ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ. ಈಗ ನಾನು ಬೆಂಗಳೂರಿಂದ ಬಂದು ಎಲ್ಲ ದಾಖಲೆಗಳು ತೊಗೊಂಡು ಬಂದು ಅವ್ರು ಕೊಟ್ಟಿದ್ದೀನಿ. ಈಗ ಅವರು ಕಾರ್ಯನಿರ್ವಹಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ಈ ಊರನ್ನ ಬಿಡಂಗಿಲ್ಲ ಈಗ ನಾನು, ಯಾಕಂದರೆ ಎಲ್ಲ ಕಡೆನೂ ಕಾನೂನು ಹೋರಾಟ ನಾನು ಪ್ರತಿ ಜಿಲ್ಲೆ ಹಳ್ಳಿಗಳಲ್ಲಿ ಇದು ಪೇಪರ್ ಪೆನ್ನಲ್ಲಿ ಕೆಲಸ ಮಾಡ್ತೀನಿ ನಾನು. ಈಗ ಅವರು ಇನ್ನು 2 ತಿಂಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಳಿನ್ ಅತುಲ್ ಅವರು ಬರೀ 2 ತಿಂಗಳಿದ್ದಿದ್ರೆ ಸಾಕಾಗ್ಬಿಡೋದು ನನಗೆ. 2 ತಿಂಗಳಿದ್ರೆ ಗೌರವಾನ್ವಿತ ಮನೆ ಲೋಕಾಯುಕ್ತಕ್ಕೆ ಹಾಕ್ಬಿಡ್ತಿದ್ದೆ ನಾನು. ಯಾಕಂದ್ರೆ ನನ್ನ ಹತ್ರ ಪಕ್ಕ ದಾಖಲೆಗಳಿದ್ದು, ಪಕ್ಕ ಸಾಕ್ಷಿ ಆಧಾರಗಳಿದೆ. ಹೌದಲ್ಲ, ವಿಕಲಚೇತನಿಗೆ ಏನು ಕೆಲಸ ಮಾಡಬೇಕು, ಇವರು ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲ ನನ್ನ ಹತ್ರ ಸುತ್ತೋಲೆ ಇದೆ. ಅದರಿಂದ ಪ್ರತಿಯೊಬ್ಬರಿಗೆ ಹೇಳೋದು ಸ್ನೇಹಿತರೆ, ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ. ಈಗೆಲ್ಲ ದಾಖಲೆಗಳು ತೋರಿಸಿದ್ದೀನಿ. ನಮ್ಮ ವಾಹಿನಿಯಲ್ಲಿ ಈಗಾಗಲೇ ಪ್ರಸಾರ ಆಗ್ತದೆ. ನಾನು ನಮ್ಮ ವಾಹಿನಿಗೆ ಮನವಿ ಮಾಡ್ತಾ ಇದ್ದೇನೆ, ಜಾಗೃತಿ ಮೂಡಿಸುವ ಕೆಲಸ ಮಾಡೋಣ. ಧನ್ಯವಾದ.